ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಸರ್ ಸಾರಿ ಸರ್, ನಾನು ಯಾವ ಪ್ರೂಫ್ಸ್ನು ಕಲೆಕ್ಟ್ ಮಾಡ್ಕೊಂಡಿಲ್ಲ. ವಾಟ್? ಪ್ರೂಫ್ ಏನು ತಗೊಂಡಿಲ್ವಾ? ಇಲ್ಲ ಸರ್, ಆ ಟೈಮಲ್ಲಿ ನನಗೆ ಸೂಪರ್ವೈಸರ್ ಅವಶ್ಯಕತೆ ತುಂಬ ಇತ್ತು. ಎಕ್ಸ್ಪೀರಿಯನ್ಸ್ ಇದೆ ಅಂತ ಚೆಕ್ ಮಾಡಿ ಹಾಗೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ. ಯಾವುದೇ ID ಕಾರ್ಡು ಸರ್ಟಿಫಿಕೇಟ್ಸ್ನ ತಗೊಳ್ಳಿಲ್ಲ ಸರ್. ಬುಲ್ಶಿಟ್! ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಅಂತ ಗೊತ್ತಿಲ್ವೇನ್ರಿ ನಿಮಗೆ? ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಒಬ್ಬರನ್ನ ಕೆಲ್ಸಕ್ಕೆ ತಗೋಬೇಕಾದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್, ಅವ್ರ ಸರ್ಟಿಫಿಕೇಟ್ ಇಸ್ಕೋಬೇಕು ಅಂತ ನಿಮಗೆ ಎಷ್ಟು ಸತಿ ಹೇಳಬೇಕು? ಇದೇನಾ ನೀವು ಕೆಲಸ ಮಾಡೋ ರೀತಿ? ಸರ್, ಕಂಪ್ನಿ ರೂಲ್ಸ್ ಗೊತ್ತಿಲ್ಲದೆ 25 ವರ್ಷದಿಂದ ಈ ಕಂಪ್ನಿಲಿ ಇಲ್ಲ ಸರ್. ನಾನು ಏನೋ ಮಿಸ್ಟೇಕ್ ಆಗಿದೆ. ನೀವು ಯಾವಾಗಲೂ ಹೊಗಳ್ತಿರ್ತಿರಲ್ಲ ಸರ್, ಧ್ರುವ ಧ್ರುವ ಅಂತ. ಈ ಧ್ರುವ, ಈ ಆನಂದ್ ನಾನೇ ಸರ್ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅವ್ರ ಹತ್ರನೂ ಯಾವ ಪ್ರೂಫ್ಸು, ಯಾವ ಡಾಕ್ಯುಮೆಂಟ್ಸು ತಗೊಂಡಿಲ್ಲ ಸರ್. ನಂಬಿಕೆ ಮೇಲೆ ಕಂಪ್ನಿಗೆ ಅಪಾಯಿಂಟ್ ಮಾಡಿಕೊಂಡೆ. ಇವರು ನಂಬಿಕೆ ಉಳಿಸ್ಕೊಂಡು ಹೋಗ್ತಿದ್ದಾರೆ. ನನ್ನ ಕರ್ಮ, ನನ್ನ ಗ್ರಾಚಾರ ಸರ್. ಅವನು ತಗಲಾಕೊಂಡ ನನಗೆ. ನಾನೇನು ಸರ್ ಮಾಡಲಿ? ಕರೆಕ್ಟ್, ನೀವು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಐ ಅಗ್ರಿ. ಆದ್ರೆ ಧ್ರುವ ಬಂದು ನಿಮ್ಮ ಹತ್ರ ಭಾನು ಬಗ್ಗೆ ಡೀಟೇಲ್ಸ್ ಕೇಳಿದಾಗ ಕೊಡಲ್ಲ ಅಂದ್ರಂತೆ. ಇದಕ್ಕೇನು ಹೇಳ್ತೀರಾ? ಸರ್, ವಿಷಯ ಇಷ್ಟು ಸೀರಿಯಸ್ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್. ಗೊತ್ತಾಗಿದ್ದಿದ್ರೆ ಅವತ್ತೇ ಕೊಟ್ಬಿಡ್ತಿದ್ದೆ ಸರ್. ಸರ್, ಪ್ರೂಫೇ ತಗೊಂಡಿಲ್ಲ ಅಂದ್ರಲ್ಲ ಸರ್, ಮತ್ತೆ ಹೆಂಗ್ ಸರ್ ಪ್ರೂಫ್ ಕೊಡ್ತೀರಾ? ಆನಂದ್, ಅವನ ಮೇಲೆ ಯಾಕ್ರಿ ವಾಯ್ಸ್ ರೈಸ್ ಮಾಡ್ತೀರಾ? ನನ್ನ ಹತ್ರ ಮಾತಾಡಿ. ನರ್ತನ, ಹಾ ಪುಷ್ಪಕ್. ಬಾಲರಾಜ್ ಹತ್ರ ಭಾನುದು ಯಾವ ಡೀಟೇಲ್ಸು ಇಲ್ಲ. ನಿನ್ನ ಹತ್ರ ಎಲ್ಲ ಎಂಪ್ಲಾಯೀಸ್ದು ಡೇಟಾಬೇಸ್ ಇರಬೇಕಲ್ವಾ? ಎಲ್ಲಿ? ಅದು ಆಕ್ಚುಲಿ ಸಿಸ್ಟಮ್ ಕರಪ್ಟ್ ಆಗಿದೆ. ಅದಕ್ಕೆ ನಾವು ಟೆಕ್ನಿಷಿಯನ್ಸ್ಗೆ ರಿಕವರ್ ಮಾಡೋದಕ್ಕೆ ಕೊಟ್ಟಿದ್ದೀವಿ. ವಾಟ್ ಇಸ್ ದಿಸ್ ನರ್ತನ? ನೀನು ಬಾಲರಾಜ್ ಅವ್ರ ತರ ಇರ್ರೆಸ್ಪಾನ್ಸಿಬಲ್ ಆಗಿ ಆನ್ಸರ್ಸ್ ಕೊಡ್ತಿದ್ಯಲ್ಲ. ಕೆಲ್ಸಕ್ಕೆ ತಗೊಂಡಿರೋ ಒಬ್ಬ ಎಂಪ್ಲಾಯಿಯಿಂದ ಒಬ್ಳು ಹುಡುಗಿ ಲೈಫ್ ಹಾಳಾಗೋದ್ರಲ್ಲಿತ್ತು. ನೀವಿಬ್ರು ನೋಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡದೆ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ, ಇಷ್ಟು ನಾನ್ ಸೆನ್ಸ್ ಆಗಿ ಆನ್ಸರ್ ಕೊಡ್ತಿದ್ದೀರಲ್ಲ. ಪುಷ್ಪಕ್, ನರ್ತನನ್ ಮೇಲೆ ಯಾಕೆಷ್ಟು ಕೋಪ ಮಾಡ್ಕೊಳ್ತಿದ್ಯಾ? ತಪ್ಪು ಮಾಡಿದವ್ರ ಮೇಲೆ ಕೋಪ ಮಾಡ್ಕೊಳ್ದೆ ಇನ್ಯಾರ ಮೇಲೆ ಕೋಪ ಮಾಡ್ಕೋಬೇಕು ಅರವಿಂದ್? ಇವ್ರ ಬೇಜವಾಬ್ದಾರಿ ತಂದಿಂದ ಮೈನ ಸ್ಟೇಷನ್ ಮೆಟ್ಲು ಹತ್ತಾಗಾಯ್ತು. ಈಗಲೂ ನಾನು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾಳೆ ಇನ್ನೊಬ್ರಿಗೆ ಇದೇ ರೀತಿ ಆಗುತ್ತೆ. ಅವನು ಇನ್ನೇನ್ ಮಾಡೋಗ್ತಾನೋ ಗೊತ್ತಿಲ್ಲ ಅರವಿಂದ್. ಅಲ್ಲಿವರೆಗೂ ಮೈನಾಗ ಆ ಥರ ಆಯ್ತಲ್ಲ, ಬೇರೆಯವ್ರಿಗೂ ಆ ಥರ ಆಗ್ಲಿ ಅಂತ ಕಾಯ್ಕೊಂಡು ಕೂತ್ಕೋಬೇಕಾ? ನಾನು ಸುಮ್ಮನೆ ಇದ್ದಕ್ಕೆ ಏನಾಯ್ತು ಅಂತ ಗೊತ್ತು ತಾನೆ. ನಮ್ಮ ಗೂಡ್ಸ್ ಟ್ರಕ್ ಅಲ್ಲಿ ಯಾವನೋ ಒಬ್ಬ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಿದ್ದ. ಗಾರ್ಮೆಂಟ್ಸ್ ಒಳಗೆ ಲೇಡಿ ಅಬ್ಯೂಸ್ ನಡೀತಿತ್ತು. ಈಗ ಮರ್ಡರ್ ಅಟೆಂಪ್ಟ್. ಏನ್ ನಡೀತಿದೆ ನಮ್ಮ ಕಂಪ್ನಿಲಿ? ಕಮಾನ್ ನರ್ತನ, ಬಾಲರಾಜ್. ಸೊ ಇವಾಗ ಏನ್ ಮಾಡ್ಬೇಕು ಅಂತ ಇದೆಯಾ? ಬೈಬೇಕು ಅಂತ ಮೀಟಿಂಗ್ ಮಾಡೋ ಹಾಗಿದ್ರೆ ಅವರಿಬ್ಬರನ್ನೇ ಕರೆಸಿ ಬೈದು ಬುದ್ಧಿ ಹೇಳ್ಬೋದಾಗಿತ್ತು. ಅದು ಬಿಟ್ಟು ಎಲ್ರ ಮುಂದೆ ಹೀಗೆ. ನಾನಿಲ್ಲಿ ಯಾರಿಗೂ ಬೈತಿಲ್ಲ ಅರವಿಂದ್. ಅವ್ರು ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿದ್ದಾರೆ ಅಂತ ಅವ್ರಿಗೆ ತಿಳಿಸ್ತಾ ಇದ್ದೀನಿ. ದಟ್ಸ್ ಓಕೆ ಪುಷ್ಪಕ್, ಏನೋ ಗೊತ್ತಿಲ್ಲದೆ ಆಗ ಹೋಗಿದೆ. ಇನ್ಮೇಲೆ ಈ ರೀತಿ ಆಗದಿರೋ ಹಾಗೆ ಅವ್ರು ನೋಡ್ಕೊಳ್ತಾರೆ ಬಿಡು. ಏನ್ ನರ್ತನ? ಬಾಲರಾಜ್, ಏನ್ ಹೇಳ್ತೀರಾ? ಇನ್ನೇನ್ ಪುಷ್ಪಕ್, ಅಷ್ಟೇ ತಾನೆ? ಅರವಿಂದ್,
ನೀನ್ ಏನ್ ಹೇಳ್ತಿದ್ದಿ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ನಾಟ್ ಅ ಸ್ಮಾಲ್ ಇಶ್ಯೂ. ಮೈನಾ ಸ್ಟೇಷನ್ಗೆ ಹೋಗಿದ್ಲು, ಅರೆಸ್ಟ್ ಆಗಿದ್ಲು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇನ್ಮೇಲೆ ಈ ಆಫೀಸಲ್ಲಿ ಈ ತರ ನಡಿಬಾರ್ದು ಅಂತ ಹೇಳಿದ್ರೆ ನಾನು 2 ಡಿಸಿಷನ್ನ ಇಮಿಡಿಯೇಟ್ ಆಗಿ ತಗೋಬೇಕಾಗಿರೋ ಅವಶ್ಯಕತೆ ಇದೆ. ಏನ್ ಸರ್ ಅದು? ಎಸ್ ಧ್ರುವ, ಇನ್ಮೇಲೆ ಈ ಕಂಪನಿಗೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ನಿನ್ ಪರ್ಮಿಷನ್ ತಗೋಬೇಕು. ಸರ್ ಅಷ್ಟೇ ಅಲ್ಲ, ಇಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ಗೆ ಲೀವ್ ಪರ್ಮಿಷನ್, ಟೋಟಲಿ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟ ಯಾವುದೇ ಡಿಸಿಷನ್ ಆದರೂ ಬಾಲರಾಜ್ ಸರ್ ನೀವು ಧ್ರುವನ ಹತ್ರ ಪರ್ಮಿಷನ್ ತಗೊಳ್ಳೇಬೇಕು. ಅದು ಸರಿ, ಪನಿಷ್ಮೆಂಟ್ ಏನು? ಬಾಲರಾಜ್ ಅವ್ರಿಗೆ 2 ತಿಂಗಳು ಸಂಬಳ ಕಟ್ ಮಾಡ್ತಿದ್ದೀನಿ. ನರ್ತನ, ನಿನ್ನ 1 ವೀಕ್ ಸಸ್ಪೆಂಡ್ ಮಾಡ್ತಿದ್ದೀನಿ. ಪುಷ್ಪಕ್, ನಾನೇನ್ ಮಾಡ್ದೆ ಅಂತ ನನ್ನ 1 ವೀಕ್ ಸಸ್ಪೆಂಡ್ ಮಾಡ್ತಾ ಇದ್ಯಾ? ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದನ್ನ ಅವ್ರು ನಿಭಾಯಿಸ್ಲಿಲ್ಲ ಅಂದ್ರೆ ಅದು ತಕ್ಕ ಹಾಗೆ ಪನಿಷ್ಮೆಂಟ್ ಕೂಡ ಇದೆ. ಏನ್ ಪುಷ್ಪಕ್ ಇದಲ್ಲ? ಅರವಿಂದ್, ನಮ್ಮ ಕಂಪನಿನ ಸೀರಿಯಸ್ ಆಗಿ ತಗೊಳ್ಳೋರು ಮಾತ್ರ ಇಲ್ಲಿ ಕೆಲಸ ಮಾಡಬೇಕು. ಇಷ್ಟ ಇಲ್ದಿರೋರು ರಿಸೈನ್ ಮಾಡಿ ಹೋಗ್ತಿರ್ಬೋದು. ಗೆಟ್ ಔಟ್. ಸರ್ ಯಾಕಿದಲ್ಲ? ನನ್ಗೆ ಈ ಪವರ್ ಎಲ್ಲ ಅವಶ್ಯಕತೆ ಇಲ್ಲ ಸರ್. ಹೇ ಧ್ರುವ, ಎಲ್ಲ ಕಡೆ ನೀನು ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸರ್ ಗೊತ್ತು ಕಣೋ ನೀನೇನು, ನಿನ್ ಕೆಪಾಸಿಟಿ ಏನು ಅಂತ. ಸರ್ ಇವ್ನು ಕೊಟ್ಟಿದ್ದೆಲ್ಲ ಮಾಡ್ತಾನೆ ಬಿಡಿ ಸರ್. ಓಕೆ. ಏಯ್ ಬರ ಸರ್, ನಡಿಯ.